ಹಾಸನದಲ್ಲಿ ಮತ್ತೊಬ್ಬ ಯುವತಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ. ಹಾಸನ ಮೂಲದ ಯುವತಿ ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ದಾಳೆ. ಸುಪ್ರೀತಾ 22 ವರ್ಷದ ಯುವತಿ. ಈಕೆ ಹೃದಯಾಘಾತಕ್ಕೆ ಒಳಪಟ್ಟು ಸಾವನ್ನಪ್ಪಿದ್ದಾಳೆ. ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಳೆ 22 ವರ್ಷದ ಯುವತಿ ಸುಪ್ರೀತಾ. ಹೊಳೆ ನರಸೀಪುರ ತಾಲೂಕಿನ ಕಟ್ಟಳ್ಳಿಯ ನಿವಾಸಿ ಸುಪ್ರೀತಾ ಕೃಷ್ಣಮೂರ್ತಿ ರೂಪಾ ದಂಪತಿಯ ಪುತ್ರಿ. ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ವಾಸವಿದ್ದ ಕುಟುಂಬ. ನಿನ್ನೆ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಸುಪ್ರೀತಾಗೆ ಎದೆ ನೋವು ಕಾಣಿಸಿಕೊಂಡಿದೆ. ಸುಪ್ರೀತಾಳನ್ನ ಕೂಡಲೇ ಸ್ಥಳೀಯ ಆಸ್ಪತ್ರೆಗೂ ಕೂಡ ಪೋಷಕರು ಕರ್ಕೊಂಡು ಹೋಗಿದ್ದಾರೆ. ಹೃದಯಾಘಾತದಿಂದ ಸುಪ್ರೀತಾ ಸಾವನ್ನಪ್ಪಿದ್ದಾಳೆ ಅನ್ನುವಂತಹ ಸುದ್ದಿ ತಿಳಿದು ಬಂತು. ಕಳೆದ 1 ತಿಂಗಳ ಅವಧಿಯಲ್ಲಿ ಈಗ ಹಾಸನ ಜಿಲ್ಲೆಯಲ್ಲಿ 14 ಮಂದಿ ಹೃದಯಾಘಾತಕ್ಕೆ ಒಳಪಟ್ಟಿದ್ದಾರೆ, ಸಾವನ್ನಪ್ಪಿದ್ದಾರೆ. ಈ ಸಾವು ಹಾಸನ ಮೂಲದ ಜನತೆಯನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಹಾಸನ ಮೂಲದ ಯುವ ಜನರ ಹಠಾತ್ ಸಾವುಗಳು ಈಗ ಹಾಸನದಲ್ಲಿ ಭಯದ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ಯಾಕಂದ್ರೆ ಯುವಕರೇ ಈಗ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಸ್ಪಷ್ಟ ಕಾರಣ ಕೂಡ ತಿಳಿದು ಬರ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇದೆ? ಅದರಲ್ಲೂ ಕೂಡ ಈ 30ರಿಂದ 40 ವರ್ಷದೊಳಗಿನ ಯುವಕ ಯುವತಿಯರಲ್ಲಿ ಹೆಚ್ಚಾಗಿ ಈ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇದೆ. ಆಸ್ಪತ್ರೆಗೆ ಸೇರಿಸಬೇಕು ಅಥವಾ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಮೇಲೂ ಕೂಡ ಅವರನ್ನ ಉಳಿಸುವಂತಹ ಪ್ರಯತ್ನ ಮಾಡಿದ್ರೂ ಕೂಡ ಹೃದಯಾಘಾತಕ್ಕೆ ಬಲಿ ಆಗ್ತಾನೇ ಇದೆ. ಅಂದ್ರೆ ಯಾವ ಕಾರಣಗಳಿರ್ಬೋದು? ಅವರ ಲೈಫ್ ಸ್ಟೈಲ್ ಇರ್ಬೋದಾ ಅಥವಾ ಬೇರೆ ಏನಾದರೂ ಕಾರಣಗಳು ಇದೆಯಾ? ಸದ್ಯಕ್ಕಂತೂ ಅದರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಎಂದಿನಂತೆ ಈಕೆ ಮನೆಯಲ್ಲಿ ಇರ್ತಾಳೆ. ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈಕೆಗೆ ಏಕಾಏಕಿ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಇದ್ದಂತಹ ಪೋಷಕರು ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಮಾರ್ಗ ಮಧ್ಯೆ ಏನಾದರೂ ಸಾವನ್ನಪ್ಪಿದಾಳ ಅಥವಾ ಆಸ್ಪತ್ರೆಗೆ ಹೋದ ಬಳಿಕ ಸಾವನ್ನಪ್ಪಿದಾಳ ಅನ್ನುವಂತಹ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, 22 ವರ್ಷದ ಯುವತಿ ಸುಪ್ರೀತಾ ಈಗ ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ. ಆಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ರ ಅಥವಾ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಮೇಲೆ ಚಿಕಿತ್ಸೆ ಫಲಿಸದೆ ಆಕೆ ಸಾವನ್ನಪ್ಪಿದ್ಲ? ಅದರಲ್ಲೂ ಕೂಡ ಈಗ ಹಾಸನ ಜಿಲ್ಲೆಯಲ್ಲೇ ಈ ಹಾರ್ಟ್ ಅಟ್ಯಾಕ್ ವಿಚಾರ ಜನರಲ್ಲಿ ಭೀತಿಯನ್ನ ಹುಟ್ಟಿಸ್ತಾ ಇರುವಂತದ್ದು. ಏನ್ ಕಾರಣ ಇರ್ಬೋದು ಅಂತನೇನಾದ್ರೂ ಡಾಕ್ಟರ್ ವೈದ್ಯರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರಾ? ಚೈತ್ರ, ಈ ಹಾಸನ ಜಿಲ್ಲೆಯಲ್ಲಿ ಈವರೆಗೆ ಸುಮಾರು 1ರಿಂದ 1.5 ತಿಂಗಳ ಅಂತರದಲ್ಲಿ ಸುಮಾರು 14 ಯುವಕರು ಮತ್ತು ಯುವತಿಯರು ಸೇರಿ 14 ಜನ ಹೃದಯಾಘಾತ ಎಂಬಂತ ಮಹಾಮಾರಿಗೆ ಬಲಿಯಾಗಿರ್ತಕ್ಕಂಥ ನಾವೀಗ ಏನ್ ಗಮನಿಸಿದ್ದೀವಿ. ಇದ್ರ ಬಗ್ಗೆ ವೈದ್ಯರು ಕೂಡ ಅನೇಕ ಬಾರಿ ಹೇಳಿಕೆಗಳನ್ನು ಕೊಡ್ತಾರೆ. ಇಂದಿನ ಜೀವನ ಶೈಲಿ ಆಗಿರ್ಬೋದು, ಒತ್ತಡದ ಜೀವನ ಆಗಿರ್ಬೋದು ಮತ್ತು ಜೀವನದ ಪರಿಸ್ಥಿತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಹೃದಯಾಘಾತಕ್ಕೆ ಕಾರಣ ಆಗ್ತಿದೆ. ಯುವ ಸಮುದಾಯವನ್ನ ಹೃದಯಾಘಾತ ಕೂಡ ಅಷ್ಟೇ ತುಂಬಾ ನಿಕೃಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ಹೃದಯಾಘಾತ ಕೂಡ ಯುವಕರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಎಂಬಂತ ಮಾಹಿತಿಯನ್ನು ಕೂಡ ವೈದ್ಯರು ಈಗ ಕೊಡ್ತಾ ಇದ್ದಾರೆ. ಅದೇ ಹಾಸನದಲ್ಲಿ ಏನು ಯುವಕ ಮತ್ತು ಯುವತಿಯರಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂಥ ಹೃದಯಾಘಾತಗಳು ಎಲ್ಲರಲ್ಲೂ ಆತಂಕವನ್ನು ಕೂಡ ಮೂಡಿಸ್ತಾ ಇರ್ತಕ್ಕಂಥದ್ದನ್ನ ಗಮನಿಸಿದ್ದೇವೆ. ನಿನ್ನೆ ಏನು ನಡೆದಿರ್ತಕ್ಕಂಥ ಘಟನೆಯಲ್ಲೂ ಕೂಡ ಸುಪ್ರೀತಾ ಎಂಬಂತಹ ಯುವತಿ ಕೂಡ ಈಗ ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ. ಬೆಂಗಳೂರಿನ ಬ್ಯಾಟರಾಯಪುರದಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಿರ್ತಕ್ಕಂಥ ಇವರು ಹೊಳೆ ನರಸೀಪುರ ತಾಲೂಕಿನ ಕಟ್ಟಳ್ಳಿ ಗ್ರಾಮದವರು. ಕಟ್ಟಳ್ಳಿ ಗ್ರಾಮದವರು ಹೋಗಿ ಬೆಂಗಳೂರಲ್ಲಿ ವಾಸವಾಗಿದ್ದ ಸಂದರ್ಭದಲ್ಲಿ ಆಕೆ ಸುಪ್ರೀತಾ 22 ವರ್ಷಕ್ಕೆ ಈಗ ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ. ಆ ಬೆಂಗಳೂರಲ್ಲಿ ಕೆಲಸವನ್ನ ಮಾಡಿಕೊಂಡು ಮತ್ತು ವಿದ್ಯಾಭ್ಯಾಸವನ್ನು ಕೂಡ ಮಾಡ್ಕೊಂಡಿದ್ದಂತ ಯುವತಿ ಈಗ ಹೃದಯಾಘಾತಕ್ಕೆ ಬಲಿಯಾಗಿರೋದು ಮತ್ತಷ್ಟು ಆತಂಕವನ್ನ ಜಿಲ್ಲೆಯಲ್ಲಿ ಹೆಚ್ಚು ಮಾಡಿರ್ತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.